ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಲ್ಲಿ ಮಹಾಲಯ ಅಮಾವಾಸ್ಯೆ ಅಂದರೆ ಕೊನೆಯದಾಗಿ ಇವತ್ತು ನಾವು ಪಕ್ಷ ಮಾಡ್ಕೊಳ್ತಾ ಇದ್ದೀವಿ. ಸಂಜೆಗೆ ನಾನು ಒಂದು 12 ಗಂಟೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಯಾಕಂತಂದರೆ ಫ್ರೀಯಾಗಿರುತ್ತೆ ಅಡುಗೆ ಮನೆ, ಎಂಜಿಲು ಏನು ಮಾಡೋದಿಲ್ಲ. ಅದಕ್ಕೋಸ್ಕರ ನಿಧಾನವಾಗಿ ಬೇಯ್ಕೊಳ್ಳಿ. ಕುಕ್ಕರಲ್ಲಾದರೆ ಒಂದು ಅರ್ಧ ಗಂಟೆಗೆಲ್ಲ ಬೆಂದೋಗ್ಬಿಡುತ್ತೆ, ಮತ್ತು ಸಾಫ್ಟ್ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ತೊಳೆದು ಇಟ್ಕೊಂಡಿರೋಂಥ ಕುರಿ ಮಾಂಸನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದ್ಸತಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ನಾವು ಅಂದಾಜು ಮೇಲೆ ಕಲ್ಲುಪ್ಪು ಹಾಕೊಂಡ್ಬಿಟ್ಟೆ. ಯಾಕಂದರೆ ಅದು ನಾವು ಕೊನೆಯದಾಗಿ ದೇವ್ರಿಗೆ ಅಂದರೆ ಎಡೆ ಹಿಡಿಯೋ ತನಕ ನಾವೇನು ಅದು ಉಪ್ಪು ಹುಳಿ ಖಾರ ಎಲ್ಲ ನೋಡೋಂಗಿಲ್ವಲ್ಲ ಹಿರಿಯೋರಿಗೆ, ಅದಕ್ಕೋಸ್ಕರ ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಇಟ್ಟಾದ್ಮೇಲೆ ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೋದು ಅಂತ ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಕೊಂಡ್ರೆ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ. ಇನ್ನೊಂದು ಸೈಡು ನಾವು ಮಸಾಲೆ ರುಬ್ಕೊಳ್ಳೋಕೆ ಸರೋಗುತ್ತೆ ಅಂತ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ಗ್ಯಾಸ್ ಮೇಲೆ ನಾವು ಒಂದು ಚಿಕ್ಕದಾಗಿರೋ ಪಾನಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಹೈ ಫ್ಲೇಮಲ್ಲೇ ಹುರ್ಕೊಂಬಿಡೋಣ, ಬೇಗ ಆಗುತ್ತೆ. ಅದಕ್ಕೆ ಮೆಣಸು, ಗಸಗಸೆ, ಒಂದು 3 ಏಲಕ್ಕಿ ಕಾಯಿ, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಒಂದು ಅಂದಾಜು ಮೇಲೆ ಒಂದು 3 ಟೊಮೆಟೊ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ, ಆಪಲ್ ಟೊಮೆಟೊ ಹಣ್ಣು. ಹುರ್ಕೊಂಡ್ರೆ ಮಸಾಲೆ ಸಾಂಬಾರ್ಗೆ ಹಾಕಿದಾಗ ಗಮ್ ಅನ್ನುತ್ತೆ ಅಂತ ಅಷ್ಟೇ. ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೆಂದಂಗೆ ಮಾಡ್ಕೋಬೇಕು. ಎಲ್ಲ ಸ್ವಲ್ಪ ಬೆಂದಾಗಿದೆ ಅನ್ನೋ ಟೈಮಲ್ಲಿ ಆಫ್ ಮಾಡಿ ಧನಿಯಾ ಪುಡಿ ನಾವು ನಮ್ಗೆ ಸಾಂಬಾರ್ಗೆ ಎಷ್ಟು ಹಾಕ್ಕೊಳ್ತೀವಲ್ಲ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ತಣ್ಣಗಾಗಿದ ತಕ್ಷಣ ನಾವು ಮಟನ್ ಬೆಂದಿರೋದು ನೋಡ್ಕೊಂಡು ಹಾಕೋಬಿಡ್ಬೇಕು. ಆಮೇಲೆ ನಾನು ಅದಕ್ಕೆ ತೆಂಗಿನಕಾಯಿ ಹಾಲು ತೊಗೊಂಡ್ಬಿಡೋಣ ಅಂತ ಅದನ್ನು ತುರ್ಕೊಂಡೆ. ಕೊನೆಯದಾಗಿ ಎಲ್ಲ ಅಡುಗೆ ರೆಡಿ ಆಯಿತು. ಇವಾಗ ಎಡೆ ಇಡೋವಂಥ ಟೈಮ್ ಬಂತು. ನಾನು ಅಂದರೆ ನಮ್ಮ ಅತ್ತೆ ಮಾವ ಇದ್ದಾರಲ್ಲ, ನಮ್ಮ ಮಾವನಿಗೆ ತಂದೆ ತಾಯಿಗೆ ನಾವು ಇಡ್ತಾ ಇರೋದು. ಒಬ್ಬೊಬ್ಬರ ಮೇಲೆ ಒಂದು ಥರ ಸಂಪ್ರದಾಯ ಐತೆ. ವೆಜ್ಜು ಮಾಡ್ಕೊಳ್ತಾರೆ, ನಾನ್ ವೆಜ್ಜು ಮಾಡ್ಕೊಳ್ತಾರೆ. ನಾವು ಏಕಾದಶಿ ಹಬ್ಬದಲ್ಲಿ ವೆಜ್ ಮಾಡಿರ್ತೀವಿ. ಇವಾಗ ನಾವು ಖಾರ ಮಾಡ್ಕೊಳ್ತೀವಿ. ಏನೂ ಇಲ್ಲ, ಬರೀ ಮಟನ್ ಸಾಂಬಾರು, ಚಿಕನ್ ಫ್ರೈ, ಮೊಟ್ಟೆ, ಅನ್ನ, ಸಾಂಬಾರು ಅಷ್ಟೇ ಎಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸರೋಗುತ್ತೆ. ಮತ್ತು ಇದರಲ್ಲಿ ಸುಮಾರು ಜನ ಸೇರಿಲ್ಲ ನಾವು ಈ ಸತಿ. ಯಾವಾಗೂ ಜಾಸ್ತಿ ಜನ ಬರ್ತಾರೆ ನಮ್ಮಲ್ಲಿ ಏಕಾದಶಿ ಹಬ್ಬದಲ್ಲೆಲ್ಲ, ಹೆಣ್ಮಕ್ಳು ಅಳಿದಿರೋ ಎಲ್ಲ ಈ ಸತಿ ಅಂದರೆ ಅವ್ರ ಮನೆಗಳಲ್ಲೂ ಮಾಡ್ಕೊಳ್ತಾರಲ್ವ, ಅದಕ್ಕೆ ಒಂದು 2-3 ಜನ ಇದ್ದೀವಿ ಅಷ್ಟೇ. ನಾವು ನಮ್ಮ ಭಾವ, ಇನ್ನೊಂದು ನಾದಿನಿ ಮತ್ತು ಇನ್ನೂ 2 ನಾದಿನಿರು ಬಂದಿದ್ದಾರೆ ಅಷ್ಟೇ. ಎಲ್ಲ ಪೂಜೆ ಮಾಡಿಕೊಂಡು ಊಟ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ ನಡೆಯೋ ಇದು ಪೂಜೆ. ಇದು ಯಾರ್ಯಾರ ಮನೇಲಿ ಹೆಂಗೆ ಮಾಡ್ಕೊಳ್ತಾರೆ ಅಂತ ಗೊತ್ತಿರುತ್ತೆ ನಿಮಗೆ. ಆ ಸಂಪ್ರದಾಯವಾಗಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ ಎಲ್ಲ ಬಟ್ಟೆಗಳೆಲ್ಲ ಇಟ್ಟು ಅವ್ರಿಗೆ ಹೊಸ ಬಟ್ಟೆ ತಂದಿರ್ತೀವಿ, ಗಂಡಸ್ರಿಗೆ ಬೇರೆ ಹೆಂಗಸ್ರಿಗೆ ಬೇರೆ ಅಂತ. ಅದನ್ನೆಲ್ಲ ಇಟ್ಟು ಜೋಡಿಸಿ ನೀಟಾಗಿ ಅದ್ರ ಮೇಲೆ ಫೋಟೋ ಇಟ್ಟು ಅವ್ರಿಗೆ 2 ಕಳಶ ಇಟ್ಕೊಳ್ತಾ ಇದ್ದೀವಿ ನಾವು. ಯಾಕಂದರೆ ನಾನು ಯಾವಾಗೂ ನಮ್ಮ ಅತ್ತೆನೇ ಜೋಡಿಸಿದ್ರು, ಈ ಸತಿ ನಾನು ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಅದ್ರ ಮೇಲೆ ಹೊಸ ಬಟ್ಟೆ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಆ ಕಳಶಕ್ಕೆ ಒಂದು ಕಳಶಕ್ಕೆ 3 ಎಲೆ ಥರ 2 ಕಳಶ ಇಟ್ಕೊಂಡಿದ್ದೀವಿ. ಅಂದರೆ ಹೆಂಗಸ್ರಿಗೆ ಬೇರೆ ಗಂಡಸ್ರಿಗೆ ಬೇರೆ ಅಂತ. ನೋಡಿ ಫೋಟೋ ಎಲ್ಲ ಇವಾಗ ನಮ್ಮ ಅತ್ತೆ ಇಡ್ತಾ ಇದ್ದಾರೆ. ತುಂಬಾ ಚಿಕ್ಕದಾಗಿರೋ ಫೋಟೋ ಇದು. ಅದಕ್ಕೆ ಮಲ್ಲಿಗೆ ಹಾರ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇವಾಗ 2 ಬಾಳೆ ಎಲೆ ಮೇಲೆ ಫಸ್ಟ್ದಾಗಿ ಹಣ್ಣುಗಳೆಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಸ್ವಲ್ಪ ಕಟ್ ಮಾಡಿರೋದು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಹಾಗೆ ಉಂಡೆನೇ ಇಟ್ಬಿಡೋಣ, ಸುಮ್ಮನೆ ಕಟ್ ಮಾಡಿದ್ದು ಯಾರು ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಒಂದೊಂದೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಮಿಕ್ಕಿದೆಲ್ಲ ಹಾಗೆ 2 ಉಂಡೆಗಳು ಇಟ್ಕೊಂಡಿದ್ದೀವಿ. ಇಟ್ಟಿದ್ದಾದಮೇಲೆ ನೋಡಿ ಇವಾಗ ಕೊನೆಯದಾಗಿ ಎಲ್ಲನೂ ಎಡೆ ಇಕ್ಕಿದ್ದಾಯಿತು. ಎಲ್ಲರೂ ಸೇರಿ ಪೂಜೆ ಮಾಡಿ ಧೂಪ ಹಾಕಿ ಲಾಸ್ಟಿಗೆ ಇವಾಗ ನಾವು ಹೊರಗಡೆ ಹೋಗಿ ಒಂದು 5 ನಿಮಿಷ ಇತ್ತು, ತಿರ್ಗಾ ಬಂದು ಮಹಾಮಂಗಳಾರತಿ ಮಾಡಿ ಎಲ್ಲರೂ ತಗೊಂಡು ಊಟ ಮಾಡಿದ್ದೀವಿ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಲ್ಲ ಇವಾಗ ಆದಮೇಲೆ ಈಚೆ ಕಡೆ ಎಲ್ಲ ಹೋಗಿ ಬಂದಾದಮೇಲೆ ಸ್ವಲ್ಪ ಕಾಗೆ ಕೂಡ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಪ್ರಸಾದ ತೊಗೊಂಡಿದ್ದೀವಿ. ಮುಂಚೆನೇ ನಾವೇ ಅದನ್ನು ತಿನ್ನಬಾರ್ದು ಅಂತ. ಅದು ಬೆಳಗ್ಗೆ ಹೊತ್ತಂದರೆ ಕಾಗೆಗಳೆಲ್ಲ ಬರುತ್ತೆ.